ರಚಿತ್ತು ದೇವರಿನ ಆತ್ಮದ ತುಂಬಿಸಿ ವಾಕ್ಯವನ್ನು ಮತ್ತು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಆ ಶಿಲುಬೆ ಸುಮಾರು ನನಗೆ ಅನಿಸಿದ ಮಟ್ಟಿಗೆ 540 kg ಇರಬಹುದು. 150 kg ಆ ಒಂದು ಶಿಲುಬೆ ಭಾರ ಅಷ್ಟು ಭಾರ ಹೊರಲಿಕ್ಕೆ ಸಾಧ್ಯನ ಇವತ್ತು ಮನುಷ್ಯನ ಬಹಳ ಕಷ್ಟ ಇವತ್ತು ನಾವು ನೋಡ್ತಾ ಇದ್ದೇವೆ. ನಮಗೆ ಇಂಟು ತಗೋಬೇಕಾದ್ರೆ ಕೇಬಲ್ ಇಂಟು ತಗೋಬೇಕಾದ್ರೆ 50 kg ಭಾರವನ್ನು ಎತ್ತಬೇಕು. ಅದರಲ್ಲಿ ಕೆಲವೊಂದು ಇವು ಕೊಡ್ತಾರೆ, ರನ್ನಿಂಗು ಸ್ಪೋರ್ಟ್ಸ್ ಎಲ್ಲ ಮಾಡ್ತಾರೆ, ಅದರಲ್ಲಿ 50 kg ನಾವು ಎತ್ತಬೇಕು. ನಾವು 50 kg ಎತ್ತಕ್ಕೆ ನಮಗೆ ಬಹಳ ಅವಾಗ ಕಷ್ಟ ಆಗಿತ್ತು. ಆ ಸಮಯದಲ್ಲಿ ಕಷ್ಟಪಟ್ಟು ಮಾಡಿ ಎತ್ತಿ ಆದ್ರೆ ಇಂಟುನಲ್ಲಿ ಪಾಸ್ ಆದಿವಿ. ಈಗ 150 kg ಎತ್ಕೊಂಡು ಆ ಯೇಸು ಸ್ವಾಮಿ ಕಲ್ವಾರಿ ಗುಡ್ಡಕ್ಕೆ ಹೋಗ್ಬೇಕಂತಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅವರು. ಅದರಲ್ಲಿ ಮತ್ತೆ ಅವ್ರಿಗೆ ಹಿಂಸೆ ಕೊಟ್ಟಿದ್ರು. ಅವರಿಗೆ ಆ ಒಂದು ಚಡಿಗಳಿಂದ ಹೊಡೆದು ಮತ್ತೆ ಅವರಿಗೆ ರಕ್ತ ಬರೋಂಗೆ ಮಾಂಸಗಳೆಲ್ಲ ಕಿತ್ತು ಬರುವ ಹಾಗೆ ಆ ರೀತಿಯಾದ ಒಂದು ಸಂದರ್ಭದಲ್ಲಿ ಆ ಒಂದು ಸಿಲಿಬೆ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನ ಇವತ್ತು ನಾವು ಊಹಿಸಿ ನೋಡಬೇಕು. ಯಾಕಂದ್ರೆ ಇವೆಲ್ಲವೂ ಇವತ್ತು ನಾವು ಮನುಷ್ಯನ ಈ ಲೋಕದಲ್ಲಿ ಮಾಡುತ್ತಿರುವಂತ ಒಂದು ಮಾಡಿದಂತ ಒಂದು ಪಾಪ ಆತ ಮನುಷ್ಯನ ಇವತ್ತು ಈ ಲೋಕದಲ್ಲಿ ನಡೆಯುವಂತ ಒಂದು ಅನ್ಯಾಯ ಅಕ್ರಮಗಳಿಗಾಗಿ ದೇವರು ಇವತ್ತು ತಂದೆಯಾದ ದೇವರು ಹೇಳಿದಂತ ಮಾತು ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಆ ಶಿಲುಬೆಗೆ ಹೋಗಬೇಕಾಯಿತು. ಇಷ್ಟು ದಿವಸ ಆ ಶಿಲುಬೆಗೆ ಆ ಒಂದು ಜನರು ಏನ್ ಮಾಡ್ತಾ ಇದ್ದಾರೆ, ತಪ್ಪು ಮಾಡಿದವರಿಗೆ ಆ ಶಿಲುಬೆಗೆ ಆಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತಪ್ಪು ಮಾಡಿದವರಿಗೆ ಮಾತ್ರ ಶಿಲುಬೆ, ಈ ಹಿಂದೆ ಅಷ್ಟೇ ಅನೇಕ ಜನರಿಗೆ ಆ ಶಿಲುಬೆಯಲ್ಲಿ ಹಾಕಿದ್ದಾರೆ. ಆದ್ರೆ ಆ ಶಿಲುಬೆಗೆ ಅವತ್ತು ಮರ್ಯಾದೆ ಬಂದಿಲ್ಲ, ಆ ಶಿಲುಬೆಯ ಬಗ್ಗೆ ಯಾರಿಗೂ ಗೊತ್ತಿದ್ದಿಲ್ಲ. ಆದ್ರೆ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದ ಮೇಲೆ ಅಂದಿನಿಂದ ಇಂದಿನವರೆಗೂ ಆ ಶಿಲುಬೆಯ ನೋಡಿದಾಗ ಇದು ದೇವರು ಯೇಸು ಸ್ವಾಮಿಯ ಒಂದು ಶಿಲುಬೆ ಎಂಬುದಾಗಿ ಅದಕ್ಕೆ ಹೆಸರು ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಶಿಲುಬೆಗೆ ಇವತ್ತು ಮರ್ಯಾದೆ ಬಂತು ಎಂಬುದಾಗಿ ನೋಡ್ತಾ ಇದ್ದೇವೆ. ಇವತ್ತು ಯೇಸು ಸ್ವಾಮಿ ಯಾವುದೇ ಒಂದು ತಪ್ಪು ಮಾಡಲಿಲ್ಲ, ಯಾವುದೇ ಅನ್ಯಾಯ ಮಾಡಿಲ್ಲ, ಯಾವುದೇ ತಪ್ಪು ಮಾಡಿಲ್ಲ. ಆದ್ರೂ ಸಹ ದೇವರನ್ನು ಯೇಸು ಸ್ವಾಮಿಯನ್ನು ಮಾಡಿದ್ರು ಆ ಶಿಲುಬೆಗೆ ಹಾಕಿ ಜಡಿದರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದನ್ನ ಕೈಗಾಲಿಗೆ ಮೊಳೆ ಹೊಡೆದ ರಕ್ತ ಇವತ್ತು ನಾವು ಆ ಒಂದು ಪಿಕ್ಚರ್ ಅಲ್ಲಿ ನೋಡ್ಬೇಕಾದ್ರೆ ಎಷ್ಟೊಂದು ನೋವು, ಇವತ್ತು ಎಷ್ಟು ಕಷ್ಟ ಪಡ್ತಾ ಇದ್ದಾನೆ. ಈಗಾಗಲೇ ಅನೇಕರು ಇವತ್ತು ಬಂದು ಪ್ರಸಂಗ ಮಾಡಿ ಹೋದ್ರಿ. ಇವತ್ತು ಅನೇಕರು ಇವತ್ತು ಬಾಟಲ್ ಇಟ್ಕೊಂಡಿದ್ದೀರಿ. ಇವತ್ತು ಎಲ್ಲರಿಗೆ ದಾನ ಆಗ್ತಾ ಇದೆ, ನೀರಡಿಕೆ ಆಗ್ತಾ ಇದೆ, ಅವಾಗ ನೀರು ಕುಡಿತಾ ಇದ್ದೀವಿ. ನಾವು ನೀರು ಕುಡಿದು ದಾನ ತೀರಿಸ್ಕೊಂಡು, ಆದರೆ ಯೇಸು ಸ್ವಾಮಿ ಆತನಲ್ಲಿ ಶಿಲುಬೆ ಹಾಕೋದನ್ನು ಹಿಡಿದು ಅಲ್ಲಿ ಆ ಶಿಲುಬೆಯಲ್ಲಿ ಮರಣ ಹೋಗುವವರೆಗೂ ಆತನ ಒಂದು ನನಿಸ ನೀರನ್ನು ಅದನ್ನು ಕೊಟ್ಟಿಲ್ಲ ಎಂಬುದನ್ನು ಎಷ್ಟು ಸಂಕಟ ಆಗಿರ್ಬೋದು. ಅದನ್ನೆಲ್ಲ ಇದಕ್ಕೆ ಸಹಿಸಿಕೊಂಡು ನಾವು ಇವತ್ತು ಮಾನವನ ಇವತ್ತು ಪಾಪದಿಂದ ಬಿಡುಗಡೆ ಹೊಂದಬೇಕು, ಪಾಪದ ರಕ್ಷಣೆ ಹೊಂದಬೇಕು ಎಂಬುದಾಗಿ ಆ ಶಿಲುಬೆಯಲ್ಲಿ ಅಷ್ಟೊತ್ತು ಆತನು ಸಹಿಸಿಕೊಂಡು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೂಗುತ್ತಿರುವಾಗ ತೀರಿತು ಎಂಬ ಈ ಕೂಗು ಕ್ರಿಸ್ತನ ಒಂದು ಜಯದ ಗುರುತಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಈ ಲೋಕದಲ್ಲಿ ಯಾವ ಕಾರ್ಯವನ್ನು ನೆರವೇರಿಸಬೇಕಾಗಿತ್ತು, ತಂದೆಯಾದ ದೇವರು ಹೇಳಿದಂತ ಆ ಮಾತಿಗೆ ಆತನು ವಿಧೇಯನಾಗಿ ಆ ಕಾರ್ಯಗಳನ್ನು ಸಹ ಸಂಪೂರ್ಣವಾಗಿ ಆತನು ನೆರವೇರಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಪ್ರಾಣವನ್ನು ಶಿಲುಬೆಯಲ್ಲಿ ಸಮರ್ಪಿಸುವಾಗ ಆತನ ಶರೀರದಲ್ಲಿ ಎಷ್ಟೋ ನೋವುಗಳು, ಸಂಕಟ, ಅವಮಾನ, ವೇದನೆ, ನಿಂದೆಗಳು ಇದ್ದಾಗಲೂ ಕೂಡ ಆತನು ಅವುಗಳೆಲ್ಲರೂ ಗಮನ ಕೊಡದೆ, ಚಿಂತಿಸದೆ ಆತನು ಆ ಒಂದು ಸಮಯದಲ್ಲಿ ತೀರಿತು ಎಂಬುದಾಗಿ ಆತನಲ್ಲಿ ಕೂಗುವುದನ್ನು ನಾವು ನೋಡುತ್ತೇವೆ. ಅಂದ್ರೆ ಇದು ಜಯದ ಒಂದು ಕೂಗು ಆಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಈ ಕೂಗು ಈ ಲೋಕದ ಜೀವನದ ಯಾತ್ರೆಯ ಒಂದು ಮುಕ್ತಾಯದ ಕೂಗಲ್ಲ ಸ್ವಾಮಿ. ಇವತ್ತು ಆ ಒಂದು ಮುಕ್ತಾಯದ ಕೂಗಲ್ಲ, ಇವತ್ತು ಅದು ತಂದೆಯಾದ ದೇವರು ಆತನಿಗೆ ವಹಿಸಿದಂತ ಕಾರ್ಯವನ್ನು ಆತನು ಸಂಪೂರ್ಣವಾಗಿ ಆತನು ಮಾಡಿದನು ಎಂಬುದಾಗಿ ಆ ಒಂದು ಕೂಗನ್ನು ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ತನ್ನ ಸಂದೇಶವನ್ನು ತಂದೆಗೆ ಇವತ್ತು ಆತನು ತಿಳಿಸ್ತಾ ಇದ್ದಾನೆ. ಈಗ ಯೇಸುವಿನ ಮುಂದೆ ಒಂದು ಶ್ರೇಷ್ಠವಾದ ಕಾರ್ಯವನ್ನು ನಾವು ಇಟ್ಟಿದ್ದನ್ನು ನೋಡುತ್ತಾ ಇದ್ದೇವೆ. ಆ ಕಾರ್ಯವು ಇಡೀ ಲೋಕದ ಸರ್ವ ಮಾನವರ ಪಾಪಗಳ ಪರಿಹಾರಕ್ಕಾಗಿ ತನ್ನನ್ನು ತಾನೇ ಯಜ್ಞವಾಗಿ ತನ್ನ ಪ್ರಾಣವನ್ನೇ ಸಮರ್ಪಣೆ ಮಾಡಿಕೊಂಡನು ಎಂಬುದಾಗಿ ಆ ಕಾರ್ಯವನ್ನು ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಮಾಡಿ ಮುಗಿಸಿರುತ್ತಾನೆ. ಅದು ಸಂಪೂರ್ಣವಾದ ಜಯದ ಒಂದು ಮಾತು ಆಗಿರುತ್ತದೆ. ಯೇಸು ಸ್ವಾಮಿ ಪೂಜೆಯ ಮೇಲೆ ಆ ದಿನಗಳಲ್ಲಿ ಆತನು ತೀರಿಸಿದನು ಎಂಬುದಾಗಿ ನೋಡ್ತಾ ಇದ್ದೇವೆ. ನಾವು ಇದರಲ್ಲಿ ಒಂದು ಅಂಶವನ್ನು ನೋಡ್ಕೊಂಡ, ಯೇಸು ಈ ಲೋಕದಲ್ಲಿ ನೆರವೇರಿಸಬೇಕಾದ ಕಾರ್ಯಗಳು ಯಾವುವು ಎಂಬುದಾಗಿ. ಈ ಲೋಕದಲ್ಲಿ ಮಾನವನಿಗೆ ಅನೇಕ ಸಮಸ್ಯೆಗಳಿವೆ, ಅನೇಕ ಸಮಸ್ಯೆ, ಅನೇಕ ಕಷ್ಟಗಳು, ಅನೇಕ ಕಣ್ಣೀರುಗಳು, ಅನೇಕ ನೋವುಗಳು, ಇವುಗಳೆಲ್ಲ ಇರುವುದರಿಂದ
ಇದಕ್ಕಿಂತ ಹೆಚ್ಚಾಗಿ ಸೈತಾನ ಬಾಧೆ ಬಹಳ ಇದೆ ಇವತ್ತು ಮನುಷ್ಯರಿಗೆ. ಸೈತಾನ ಬಾಧೆ ನಾವು ಹೋಗುವಾಗ ಬರುವ ಅನೇಕ ಸಮಯಗಳಲ್ಲಿ ಇದನ್ನು ಮಾಡಬೇಕು ಅನ್ನೋ ಆಲೋಚನೆ ಇದೆ. ಆದರೆ ಸೈತಾನ್ ಅದನ್ನು ಮಾಡಿ ಎಂಬುದಾಗಿ ಆತನ ಒತ್ತಾಯ ಮಾಡುವಂತವನಾಗಿದ್ದಾನೆ. ಆತನ ಒಂದು ಬಾಧೆಗಳಿಂದ ಇವತ್ತು ಜನರ ಮಾನವನು ಯಾತನೆಗೆ ಅದನ್ನು ಗುರಿಯಾಗಿದ್ದಾನೆ. ಆತನ ಅನೇಕ ಯಾತನೆಗಳನ್ನು ಅನುಭವಿಸುವುದನ್ನು, ಕಷ್ಟಪಡುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇಂಥ ಲೋಕದಲ್ಲಿ ಆತನು ಇವತ್ತು ಯೇಸು ಸ್ವಾಮಿ ಸೇವೆ ಮಾಡುವುದಕ್ಕಾಗಿ ಆತನು ಬಂದನು. ಅದು ದೇವರ ಒಂದು ಕೃಪೆಯಿಂದ, ದೇವರ ಒಂದು ಮಾತಿಗಾಗಿ ಆತನ ಈ ಲೋಕದಲ್ಲಿ ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಲೋಕದಲ್ಲಿ ಮಾಡಿ ಮುಗಿಸಿದ ಕಾರ್ಯಗಳು ನಾವು ನೋಡೋಣ. ಪರಲೋಕದ ದೇವರನ್ನು ಲೋಕಕ್ಕೆ ಪ್ರಕಟಿಸಬೇಕಾಗಿತ್ತು. ಇವತ್ತು ಪರಲೋಕದ ದೇವರ ಹೇಳಿದಂತಹ ಒಂದು ಮಾತನ್ನು ಇವತ್ತು ಯೇಸು ಸ್ವಾಮಿ ಲೋಕದಲ್ಲಿ ಆತನು ಮಾನವನಿಗಾಗಿ ತೀರಿಸಬೇಕಾಯಿತು. ಯಾಕಂದರೆ ದೇವರನ್ನು ಯಾರು ಎಂದು ನಾವು ಕಂಡಿಲ್ಲ. ಇವತ್ತು ನಾವು ಅನೇಕ ಸಮಯಗಳಲ್ಲಿ ದೇವರು ಹೇಳ್ತಾ ಇದ್ದಾನೆ, ನನ್ನ ನೋಡಿದ್ರೆ ದೇವರು ನೋಡಿದ ಹಾಗೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಯಾವ ಏಕಪುತ್ರನು ಸ್ವಂತ ದೇವರಾಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆ ಯೇಸುವನ್ನು ಲೋಕಕ್ಕೆ ತಿಳಿಸಬೇಕಾಗಿದ್ದು, ಆತನು ಮಾತ್ರ ಇಡೀ ಲೋಕದ ಸಮಸ್ತ ಮಾನವರನ್ನು ಪ್ರೀತಿಸುವಾತನಾಗಿದ್ದಾನೆ. ಆತನೇ ಸಮಸ್ತ ಲೋಕದ ಜನರನ್ನು ಅವರವರ ಕೆಟ್ಟತನದಿಂದ ಬಿಡಿಸಿ ಆಶೀರ್ವದಿಸಲು ಬಂದಾತನೆಂದು ತೋರ್ಪಡಿಸುವುದು ಮಾತ್ರವಲ್ಲ, ಆ ಕಾರ್ಯವನ್ನು ಸಹ ಆತನು ಯೇಸು ಸ್ವಾಮಿ ಲೋಕದಲ್ಲಿ ಮಾಡಿ ಮುಗಿಸುವುದನ್ನು ನೋಡ್ತಾ ಇದ್ದೇವೆ. ನಾವು ಹಾಗೆ ಲೂಕನು ಬರೆದ ಸುವಾರ್ತೆ 19:10 ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 19:10 ನಾವು ನೋಡಿಕೊಳ್ಳೋಣ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನೆಂಬುದಾಗಿ ಇಲ್ಲಿ ಜಕಾಯನ ವಿಷಯವಾಗಿ ಆಗಲೇ ಜಯಂತಿ ಸಿಸ್ಟರು ಸಹ ಈ ವಿಷಯವಾಗಿ ಮಾತನಾಡಿದ್ದಾರೆ. ಜಕಾಯನು ಆತನು ಯಾವ ರೀತಿಯಲ್ಲಿ ಆತನು ಈ ಲೋಕದಲ್ಲಿ ಇದ್ದಾನೆ ಎಂಬುದಾಗಿ, ಆತನು ಅನೇಕರಿಗೆ ಸುಂಕವನ್ನು ಕಲೆಕ್ಟ್ ಮಾಡುವುದು ಮತ್ತೆ ಬಡ್ಡಿಗೆ ಕೊಟ್ಟು ಬಡ್ಡಿಗೆ ಆತನ ಹಣದ ಒಂದು ಹಣವನ್ನು ಆತನು ವಸೂಲಿ ಮಾಡುವುದನ್ನು ನೋಡ್ತಾರೆ. ಈಗ ನಾವು ನಮ್ಮ ಈ ಒಂದು ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ, ಈ ಹೈದರಾಬಾದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ಸುಮಾರು ಇವತ್ತು ಬಡ್ಡಿಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಬಡ್ಡಿಗೆ ದುಡ್ಡು ಕೊಟ್ಟು ಬಡ್ಡಿಯಲ್ಲಿ ಜೀವನ ಮಾಡೋದು ನೋಡ್ತದೆ. ಆ ರೀತಿಯಾದ ಒಂದು ಜೀವನ ಇವತ್ತು ಅವನಿಗೆ ಜಕ್ಕಾಯನಿಗೆ ಇತ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ಆದ್ರೆ ಜಕ್ಕಾಯನ ಆ ಸಮಯದಲ್ಲಿ ಆ ಜಕ್ಕಾಯನನ್ನು ಯೇಸು ಸ್ವಾಮಿ ಅಲ್ಲಿ ನೋಡಿ ಆತನ ಮನೆಗೆ ಅದನ್ನು ಹೋಗಿ ಆತನ ರಕ್ಷಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಪಾಪಿಗಳನ್ನು ಆತನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ. ಆದ್ರೆ ಇಲ್ಲಿ ಪರಿಸರ ಏನ್ ಮಾಡ್ತಾ ಇದಾರೆ, ದೂಷಣೆ ಮಾಡ್ತಾ ಇದ್ದಾರೆ. ಈತನು ಯೇಸು ಸ್ವಾಮಿ ಬೇರೆ ಇವರು ಪಾಪಿಗಳ ಜೊತೆಯಲ್ಲಿ ಊಟ ಮಾಡ್ತಾನೆ, ಪಾಪಿಗಳನ್ನೇ ಇದನ್ನು ಅವ್ರ ಜೊತೆಗೆ ಹೋಗ್ತಾನೆ, ಕೂತ್ಕೊಳ್ತಾನೆ ಎಂಬುದಾಗಿ ಅಲ್ಲಿ ಪರಿಸರ ಶಾಸ್ತ್ರಿಗಳು ನಿಂದಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಲೂಕ 5:32 ನೋಡ್ತಾ ಇದ್ದೇವೆ. ಲೂಕ 5:32 ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿಯೂ ಸಹ ಒಬ್ಬ ಸುಂಕದವನ ವಿಷಯವಾಗಿ ಅಲ್ಲಿಯೂ ಸಹ ಬರೆಯಲ್ಪಟ್ಟಿದೆ. ಅದು ಅಲ್ಲಿಯೂ ಸಹ ಅದನ್ನ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಪರಿಸರ ಅಲ್ಲಿಯೂ ಸಹ ಅವರಿಗೆ ಅವರ ಶಿಷ್ಯರಿಗೆ ಏನ್ ಹೇಳ್ತಾ ಇದಾರೆ, ಏನ್ ಯಾವಾಗ ನೋಡಿದ್ರೆ ನೀವು ಪಾಪಿಗಳ ಜೊತೆಯಲ್ಲಿ ಇರ್ತಿರಲ್ಲ ಎಂಬುದಾಗಿ. ಅವಾಗ ಯೇಸು ಸ್ವಾಮಿ ಆತನ ವಿಷಯವನ್ನು ತಿಳ್ಕೊಂಡು ಅವಾಗ ಆತನ ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ ಪಾಪಿಗಳನ್ನು ನಾನು ಕರೆಯುವುದಕ್ಕೆ ಬಂದವನು ಎಂಬುದಾಗಿ, ನೀತಿವಂತರನ್ನು ನಾನು ಕರೆಯುವುದಕ್ಕೆ ಈ ಲೋಕದಲ್ಲಿ ನಾನು ಬಂದಿಲ್ಲ ಎಂಬುದಾಗಿ. ಯಾಕಂದ್ರೆ ಈ ಲೋಕದಲ್ಲಿರುವಂತಹ ಪಾಪದಿಂದ ಮನುಷ್ಯನು ಬಿಡುಗಡೆ ಹೊಂದಬೇಕೆಂಬುದಾಗಿ ದೇವರ ಚಿತ್ತವಾಗಿತ್ತು. ಆದ್ರಿಂದ ಮಗನು ಈ ಲೋಕದಲ್ಲಿ ಆ ಒಂದು ದೇವರ ಮಾತನ್ನು ಆತನು ನೆರವೇರಿಸುತ್ತಾನೆಂಬುದಾಗಿ ನಾವು ನೋಡ್ತಾ. ಅದೇ ರೀತಿಯಾಗಿ ಮಾರ್ಕ 2:17 ನೋಡುತ್ತೇವೆ. ನೋಡಿ, ಇಲ್ಲಿನೂ ಸಹ ಇವತ್ತು ನಾವು ಮಾರ್ಕ, ಮತ್ತಾಯ, ಲೂಕ, ಯೋಹಾನ ಈ ಒಂದು ಅಧ್ಯಾಯಗಳಲ್ಲಿ ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಅನೇಕ ಪಾಪಿಗಳನ್ನು ಆತನು ರಕ್ಷಿಸಿ. ಅಪೊಸ್ತಲರ ಕೃತ್ಯ 3:26 ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 3:26 ನೋಡ್ತಾ ಇದ್ದೇವೆ. ದೇವರು ಹೇಳಿದಂತಹ ಮಾತನ್ನು ಸಹ ಇಲ್ಲಿ ಯೇಸು ಸ್ವಾಮಿಯಲ್ಲಿ ಪೂರ್ತಿಗೊಳಿಸುವುದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೇವಕರನ್ನು ಏರ್ಪಡಿಸಿ ಆತನು ನಮ್ಮಲ್ಲಿ ಪ್ರತಿಯೊಬ್ಬನನ್ನು ನಮ್ಮ ಕೆಟ್ಟತನಗಳಿಂದ, ಅಂದ್ರೆ ನಮ್ಮ ಅಲ್ಲಿ ಇರುವಂತಹ ಅವರಂತೆ ನಮ್ಮ ಕೆಟ್ಟತನಗಳಿಂದ ತಿರುಗಿಸಿ
ನನ್ನನ್ನು ಆಶೀರ್ವದಿಸಬೇಕೆಂದು, ಇವತ್ತು ನನ್ನನ್ನು ಅಲ್ಲಿ ನಾವು ಸೇರಿಸಿಕೋಬೇಕು, ನನ್ನನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕಳುಹಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ನಾವು ಅನೇಕ ರೀತಿಯಲ್ಲಿ ನಾವಿರುವಂತಹ ನಮ್ಮ ಕೆಟ್ಟ ಮಾರ್ಗಗಳು, ಕೆಟ್ಟ ಆಲೋಚನೆ, ಕೆಟ್ಟ ವಿಚಾರಗಳಿಂದ ಆತನು ಬಿಡಿಸುವುದಕ್ಕಾಗಿ ಆತನನ್ನು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ತಂದೆಯು ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ನೋಡಬೇಕಾಗಿದೆ. ಅದೇ ರೀತಿಯಾಗಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದ ಸೈತಾನನ ಪತ್ರವನ್ನು ಸಹ ಆತನು ಹರಿದು ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ಕೊಲೋಸ್ಯ 2:14-15 ನೋಡ್ತಾ ಇದ್ದೇವೆ. ದೋಷಾರೋಪಣೆಯ ಒಂದು ಸೈತಾನನ ಪತ್ರವನ್ನು ಹರಿದು ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ಆತನು ನಮ್ಮ ಅಪರಾಧಗಳೆಲ್ಲ ಕ್ಷಮಿಸಿದನೆಂಬುದಾಗಿ ಅಲ್ಲಿ ನೋಡ್ತಾ ಇದ್ದೇವೆ. ಆಮೇಲೆ ನಮ್ಮ ಮೇಲೆ ಇರುವಂತಹ ದೋಷಾರೋಪಣೆ ಅಂದ್ರೆ ಸೈತಾನನು ನಮ್ಮ ಮೇಲೆ ಯಾವ ರೀತಿಯಾದ ದೋಷಾರೋಪಣೆ ಮಾಡಿದಾನೆ ಎಂಬುದಾಗಿ, ಆ ದೋಷಾರೋಪಣೆಯನ್ನು ಸಹ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಸಹ ಆತ ಕೆಡಿಸಿ ಅದನ್ನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನ ದೊರೆತನೆಗಳನ್ನು, ಆತನ ಅಧಿಕಾರಗಳನ್ನು, ಇವತ್ತು ಸೈತಾನ ಎಲ್ಲ ಅಧಿಕಾರಗಳನ್ನು ನಿರಾಧಾರನಾಗಿ ಮಾಡಿ ಜಯೋತ್ಸವ, ಇವತ್ತು ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಜಯೋತ್ಸವ ಮಾಡೋದನ್ನ ನೋಡುತ್ತಾ ಇದ್ದೇವೆ. ಶಿಲುಬೆಯ ಮೇಲೆ ಅವುಗಳನ್ನು ಯೇಸು ಸ್ವಾಮಿ ಇವತ್ತು ಅವುಗಳನ್ನಾಗಿ ಏನ್ ಮಾಡಿದಾನೆ, ಮೆರೆಸುತ್ತಾ ತೋರಿಸಿದೆ ಎಂಬುದಾಗಿ. ಇವತ್ತು ಸೈತಾನಿಗೆ ಇವತ್ತು ಅಪಜಯ, ಇವತ್ತು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಜಡಿಯಲ್ಪಟ್ಟಿದ್ದಕ್ಕೆ ಸೈತಾನಿಗೆ ಅಲ್ಲಿ ಅಪಜಯವಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಸೈತಾನನು ಯಾವಾಗಲೂ ದೇವರ ಮಕ್ಕಳನ್ನು ಯಾವಾಗಲೂ ದೋಷಾರೋಪಣೆ ಹೊರಿಸ್ತಾ ಇರ್ತಾನೆ. ನಮಗೆ ಈ ರೀತಿಯಾದ ಕ್ರೈಸ್ತ ಮಕ್ಕಳು ಈ ರೀತಿಯಲ್ಲಿ ಇದ್ದಾರೆ, ಈ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಅನೇಕ ದೋಷಾರೋಪಣೆ ಹೊರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಅವರನ್ನು ದೂಷಿಸುತ್ತಾ ಸಂಚಾರ ಮಾಡ್ತಾ ಇದ್ದಾನೆ ಇವತ್ತು ಸೈತಾನ. ನೀತಿವಂತರಾದ ದೇವರ ಮಕ್ಕಳ ಮೇಲೆ ಇವತ್ತು ತಪ್ಪು ಹುಡುಕ್ತಾ ಇದ್ದಾನೆ. ಇವತ್ತು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ಇವತ್ತು ನುಗ್ಗಲಿ ಎಂಬುದಾಗಿ ಇವತ್ತು ಸೈತಾನನು ಇವತ್ತು ಅನೇಕ ಸಾರಿ ಅದನ್ನು ತಿರುಗುವಂತದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ಅನೇಕ ರೀತಿಯಲ್ಲಿ ನಮ್ಮನ್ನು ಹಾಳು ಮಾಡಿ ಮತ್ತು ಹೊಚ್ಚು ಹಾಕಿ ನಾಶ ಮಾಡ್ತಾ ಇದ್ದಾನೆ. ಆದ್ರೆ ಯೇಸು ಸಿಲುಬೆಯಲ್ಲಿ ಸೈತಾನನು ನಮ್ಮ ಮೇಲೆ ಮಾಡಿದಂತ ಯಾವ ದೋಷವೂ ಸಿಕ್ಕದಂತೆ ಅದನ್ನು ಆತನೇ ಮಾಡ್ತಾ ಇದ್ದಾನೆ, ಹರಿದು ಹಾಕಿದ್ದಾನೆ ಎಂಬುದಾಗಿ, ಅದನ್ನು ತೆಗೆದು ಹಾಕಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಮ್ಮನ್ನು ಇವತ್ತು ಯೇಸು ಸ್ವಾಮಿ ಈ ಲೋಕದಲ್ಲಿ ದೋಷ ಮುಕ್ತರನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆ ರೋಮಾಪುರದಲ್ಲಿ ಬರೆದ ಪತ್ರಿಕೆ 8:1 ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಯಾವ ಅಪರಾಧ ನಿರ್ಣಯವೂ ಇಲ್ಲ. ಯಾಕಂದ್ರೆ ಇವತ್ತು ನಾವು ಪರಿಶುದ್ಧರು, ಕ್ರೈಸ್ತರಲ್ಲಿರುವಂತಹ ಕ್ರಿಸ್ತನಲ್ಲಿರುವಂತಹ ನಮ್ಮ ಮಕ್ಕಳು ಪರಿಶುದ್ಧರು ಎಂಬುದಾಗಿ ನಮ್ಮಲ್ಲಿ ಯಾವುದೇ ಅಪರಾಧಗಳಿಲ್ಲ. ಯಾಕಂದ್ರೆ ಸೈತಾನ ಏನೇ ಕುತಂತ್ರಗಳನ್ನು ಮಾಡಿದ್ರು, ಇವತ್ತು ನಾವು ಪ್ರಸಂಗ ಮಾಡಬಾರದೆಂದಾಗ ಅನೇಕ ರೀತಿಯಲ್ಲಿ ಸೈತಾನ ವಂಚಿಸಿದ್ರು ಸಹ ಇವತ್ತು ದೇವರ ಸನ್ನಿಧಾನ ಪ್ರಾರ್ಥನೆಯಿಂದ ಬಂದಲ್ಲಿ ನಿಂತುಕೊಂಡಿರುವಾಗ ಇವತ್ತು ಪ್ರಸಂಗ ಮಾಡುವುದಕ್ಕೆ ನನಗೆ ಸಹಾಯವಾಯಿತು. ಇದು ದೇವರ ಒಂದು ಕ್ರಿಯೆ, ದೇವರ ಒಂದು ಮಾತು, ದೇವರ ಒಂದು ಆಲೋಚನೆ ಎಂಬುದಾಗಿ ಹೇಳಿದ್ರೆ ದೇವರು ನಿಜವಾಗ್ಲೂ ಆತನು ನಮ್ಮನ್ನು ನಡೆಸಿ ಕಾಪಾಡುತ್ತಾಗಿದ್ದಾನೆ. ಮತ್ತು ಆತನು ಸಹ ನಮ್ಮ ಎಲ್ಲ ಅಡ್ಡಗೋಡೆಗಳಿಂದ ಆತನು ಕೆಡವಿ ಹಾಕಿದನು, ನಮ್ಮನ್ನು ದೇವರೊಂದಿಗೆ ಒಂದು ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎಫೆಸ 2:13 ನೋಡ್ತಾ ಇದ್ದೇವೆ. ಎಫೆಸ 2:13 ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಿಸಲಾಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹೌದು, ನಾವು ಈಗಾಗಲೇ ಈ ಲೋಕದಲ್ಲಿ ನಾವು ಬಹಳ ದೂರವಾಗಿದ್ದೆವು. ನಾವು ನನ್ನ ವಿಷಯದಲ್ಲಿ ನಾವು ಹೇಳ್ಬೇಕಾದ್ರೆ ಹಿಂದೆ ನಾವು ಸುಮಾರು 20 ವರ್ಷಗಳ ಕಾಲ ಈ ಒಂದು ಭೂಮಿಯಲ್ಲಿ ಜನಿಸಿದ ಮೇಲೆ ನಾವು ಅನ್ಯರಾಗಿ ನಾವು ಜೀವಿಸ್ತಾ ಇದ್ವಿ. ನಮಗೆ ಯಾವುದೇ ವಿಷಯ, ಕ್ರೈಸ್ತರ ಬಗ್ಗೆ ಯಾವುದೇ ವಿಷಯ ನಮಗೆ ಗೊತ್ತಿರಲಿಲ್ಲ. ನಾವು ಇವತ್ತು ತಮಿಳಿನ ಮುರುಘಾ ದೇವರು, ಆಮೇಲೆ ಬೇರೆ ಬೇರೆ ದೇವರುಗಳನ್ನ ನಾವು ಆ ರೀತಿ ಆ ದಿನಗಳಲ್ಲಿ ಆರಾಧನೆ ಮಾಡ್ತಾ ಇದ್ವಿ. ಆಮೇಲೆ ನಂತರ ನಮಗೆ ಮಳೆ ಕಡೆಯ ಪಾಸ್ಟರ್ ಬಂದ್ರು ಇಲ್ಲಿ ಒಂದು ಇದು ಮಾಡ್ಲಿಕ್ಕೆ. ಅವಾಗ ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ ಕ್ರಿಸ್ತರಾಗಿ ಅವರು ಭಕ್ತರಾಗಿದ್ರು. ಆಮೇಲೆ ನಮ್ಮ ತಾಯಿ ಅಲ್ಪ ಸ್ವಲ್ಪವಾಗಿದ್ರು. ಅವರಿಗೂ ಅಷ್ಟು ವಿದ್ಯಾಭ್ಯಾಸಗಳು ಇಲ್ಲದ ಕಾರಣ ಅವರಿಗೆ ಅಷ್ಟೊಂದು ಇದಿರಲಿಲ್ಲ. ಈ ನಿಟ್ಟಿನಲ್ಲಿ ನಾವು ಆ ಸಮಯದಲ್ಲಿ ಅವಾಗ ಮಲೆ ಕಡೆಯವರು ಏನ್ ಮಾಡಿದ್ರು, ನಮ್ಮ ಮಾವನವರ ಮೂಲಕವಾಗಿ, ಇವತ್ತು ನಮ್ಮ ಮಾವನವರು ಅವರು ಕ್ರೈಸ್ತರಲ್ಲೇ ಮದುವೆ ಆಗಿದ್ದರು. ನಮ್ಮ ಮಾವ ನಮ್ಮ ಒಕ್ಕರಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಹಿಂದೂಗಳೇ, ನಮ್ಮೆಲ್ಲ ನಮ್ಮ ಅಣ್ಣ ತಮ್ಮದು ಎಲ್ಲರೂ ಸೇರಿ ನಾವು ಹಿಂದೂಗಳೇ. ಆಮೇಲೆ ಅವಾಗ ನಮ್ಮ ಪ್ರಬಂಧ ಇವತ್ತು ಫಿಲಿಪೈನ್ಸ್ ಇದ್ದಾರೆ, ಅವರು ಬೆಂಗಳೂರಲ್ಲಿ ಕೆಲಸ
ಮಾಡ್ತಾ ಇದ್ರು. ಅವಾಗ ಅವರಿಗೆ ಕ್ರಿಶ್ಚಿಯನ್ ನಲ್ಲಿ ನೀವು ಕನ್ವರ್ಟ್ ಆದ್ರೆ ನೀವು ಫಾರಿನ್ಗೆ ಸೌದಿಗೆ ಹೋಗ್ಬೋದು ಎಂಬುದಾಗಿ ಅವರು ಆ ಸಮಯದಲ್ಲಿ ಅವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದ್ರು. ಇಂಥ ಒಂದು ದಿವಸಗಳಲ್ಲಿ ನಾವು ಈ ಲೋಕದಲ್ಲಿ ನಾವು ಬಾಳ್ತಾ ಇದ್ವಿ, ಈ ಲೋಕದಲ್ಲಿ ನಾವು ಇರ್ತಾ ಇದ್ವಿ. ಆದ್ರೆ ಯಾವಾಗ ನಾವು ಯೇಸು ಸ್ವಾಮಿಯನ್ನು ಕಂಡುಕೊಂಡೆವೋ, ದೇವರ ಸನ್ನಿಧಾನದಲ್ಲಿ ಬಂದೆವೋ, ಅಂದಿನಿಂದ ಇವತ್ತಿನವರೆಗೂ ನಿಜವಾದ ದೇವರು ಯಾರು ಎಂಬುದನ್ನು ಇವತ್ತು ಕಂಡುಕೊಂಡು ನಾವು ಇವತ್ತು ಜೀವಿಸ್ತಾ ಇದ್ದೇವೆ. ಇವತ್ತು ನಮ್ಮ ಜೀವಿತವನ್ನು ನೋಡಬೇಕಾದ್ರೆ ಯಾವುದೇ ಕೊರತೆಗಳಿಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ಇವತ್ತು ದೇವರು ಎಲ್ಲ ವಿಷಯದಲ್ಲಿ ನಮ್ಮ ಮೇಲನ್ನಾಗೆ ಮಾಡಿದ್ದಾರೆ. ಇವತ್ತು ನಮ್ಮ ಆಫೀಸ್ ನಲ್ಲಿ ಸಹ ಇವತ್ತು ಉನ್ನತ ಒಂದು ಅಧಿಕಾರದಲ್ಲಿದ್ದೇನೆ. ಇವತ್ತು ಮತ್ತು ಬೇರೆ ವಿಷಯಗಳು ಇವತ್ತು ನಾವು ಹುಮ್ರಾಬಾದಲ್ಲಿ ಇವತ್ತು ಸುಮಾರು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ವಿಷಯಗಳಲ್ಲಿ ಎಲ್ಲರಾಗ್ಲಿ ಇವತ್ತು ನಮ್ಮ ಕುಟುಂಬದಲ್ಲಿ ಎಲ್ಲರೂ ರಕ್ಷಣೆ ಹೊಂದಿದ್ದಾರೆ. ಮಾನ್ಯ ದಿವಸ ಕಳೆದ ಇದರಲ್ಲಿ ನಮ್ಮ ಸುಂದರಣ್ಣವರು ಸಹ ಇವತ್ತು ಅಡ್ಡರಾಗಿದ್ದು, ಅವರು ಸಹ ಇವತ್ತು ನಾವು 6 ಜನ, ನಮ್ಮ 5 ಮಂದಿ ಅಣ್ಣ ತಮ್ಮಂದರು ಮತ್ತೆ ನಮ್ಮ ಸಿಸ್ಟರ್, ನಾವು 6 ಜನರು ಸಹ ಇವತ್ತು ಕ್ರೈಸ್ತರಾಗಿ ಇವತ್ತು ನಂಬಿಕೊಂಡಿದ್ದೇವೆ ಎಂಬುದನ್ನು ಹೇಳೋದಕ್ಕೆ ನಾನು ಇವತ್ತು ಚರ್ಚೆಯಲ್ಲಿ ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ನಿಜವಾಗ್ಲೂ ಇವತ್ತು ದೇವರು ಎಷ್ಟು ಮಟ್ಟಿಗೆ ಇವತ್ತು ನಮ್ಮ ಕುಟುಂಬ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ಪ್ರತಿ ದಿವಸ ಶುಕ್ರವಾರ ಬೆಳಗ್ಗೆ ನಾನು 3 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ದಿನ ನಾನು ಪ್ರತಿ ಶುಕ್ರವಾರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಮ್ಮ ಕುಟುಂಬಗಳಲ್ಲಿ ನಮ್ಮ ಇನ್ನೂ ಅನೇಕ ನಮ್ಮ ಕೊಡಿ ಎನ್ನುವುದರಿಂದ ಅದು ನಮ್ಮನ್ನು ದೇವರಿಂದ ಆಶಿಸುತ್ತಾ ಬಂದಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಮತ್ತು ಆತನು ಕಿವಿಯಾರೆ ಕೇಳದ ಹಾಗೆ ಕಿವುಡಲ್ಲ, ಮತ್ತು ಆತನು ನಮ್ಮ ಅಪರಾಧಗಳಿಗೆ ನಮ್ಮ ದೇವರಿಂದ ನಮ್ಮನ್ನು ಎಂದೂ ಶಿಕ್ಷಿಸಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬೇರೆ ಯೆಶಾಯ 59:1-2 ನೋಡ್ತಾ ಇದ್ದೇವೆ. ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೂಟೆಗಳ ಬೇರೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಯೆಹೋವನ ಹಸ್ತವು ನಮಗೆ ಎಂದಿಗೂ ಆತನು ರಕ್ಷಿಸುವಂತನಾಗಿದೆ. ಆತನ ಕೈ ನಮಗೆ ಯಾವತ್ತಿಗೂ ಆತನು ನೆರಳು ಕೊಡುವಂತದಾಗಿದೆ. ಇವತ್ತು ನಾವು ಕತ್ತಲೆ ನಡೆಯುವಾಗ ಆತನು ತನ್ನ ಗಾಯಗಳ ಹಸ್ತಗಳಿಂದ ನಮ್ಮನ್ನು ಎತ್ತಿ ಆತನು ಕಾಪಾಡುವಂತನಾಗಿದ್ದಾನೆ. ನಮ್ಮ ಅಪರಾಧಗಳೆಲ್ಲ ಆತನು ತೆಗೆದು ಹಾಕುವಂತನಾಗಿದ್ದಾನೆ. ಆತನ ಸನ್ನಿಧಾನದಲ್ಲಿ ನಾವು ಬರುವಾಗ ನಾವು ಪ್ರಾರ್ಥನೆ ಮಾಡುವಾಗ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ನಮ್ಮೆಲ್ಲ ಅಪರಾಧಗಳನ್ನು ಆತನು ತೆಗೆದು ಹಾಕುವಂತನಾಗಿದ್ದಾನೆ. ಮತ್ತು ಆತನು ನಮ್ಮನ್ನು ಎಂದಿಗೂ ಅಗಲುವುದಿಲ್ಲ, ಬೇರೆ ನಮ್ಮ ಜೊತೆಯಲ್ಲೇ ಆತನು ಇರುವಂತನಾಗಿದ್ದಾನೆ. ನಮ್ಮ ಪಾಪಗಳನ್ನೆಲ್ಲ ಆತನು ಇವತ್ತು ಎಲ್ಲ ಪಾಪಗಳನ್ನು ಆತನು ತೆಗೆದು ಹಾಕಿ ನಮ್ಮನ್ನು ಆತನ ಜೊತೆಗೆ ಇರಿಸುವಂತವನಾಗಿದ್ದಾನೆ. ಇವತ್ತು ಆತನ ಮುಖಕ್ಕೆ ಅನೇಕ ರೀತಿಯಲ್ಲಿ ಆತನ ಮುಖಕ್ಕೆ ಹುಗುಳಿದರು, ಹೊಡೆದರು, ಬೈದರು. ಇವತ್ತು ಯಾರಿಗೂ ಆತನ ದೂಷಣೆ ಮಾಡಿಲ್ಲ. ತಂದೆ ಅವರನ್ನು ಕ್ಷಮಿಸು ಎಂಬುದಾಗಿ ಹೇಳಿದಂತ ಮಾತು ಇವತ್ತು ನಿಜವಾಗಲೂ ಇವತ್ತು ಪ್ರಪಂಚದ ಅನೇಕ ಜನರು ಇವತ್ತು ಯೇಸು ಸ್ವಾಮಿಯನ್ನು ಇವತ್ತು ಗುರುತಿಸುವುದಕ್ಕೆ ಆ ಒಂದು ಮಾತು ಇವತ್ತು ಸತ್ಯವಾಗಿದೆ. ಬೇರೆ ಅದು ಯೇಸು ಸ್ವಾಮಿ ಎನ್ನುವುದಂತ ಮಾತು ಇವತ್ತು ಅನೇಕ ಜನರನ್ನು ಸಹ ರಕ್ಷಣೆ ಮಾರ್ಗದಲ್ಲಿ ಸಹ ಅದು ನಡೆಸಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಸೈತಾನನ ತಲೆಯನ್ನು ಚಚ್ಚುವುದು ಕಾರ್ಯವನ್ನು ಮಾಡಬೇಕಾಗಿತ್ತು. ಆ ಕಾರ್ಯವನ್ನು ಶಿಲುಬೆಯಲ್ಲಿ ತೀರಿಸಿದನು ಎಂಬುದಾಗಿ ನೋಡ್ತಾ ಆದಿಕಾಂಡ 3:15 ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ 3:15 ನಾವು ನೋಡ್ತಾ ಇದ್ದೇವೆ. ತಪ್ಪುಗಳಿಂದ ಅವರು ಏನ್ ಮಾಡಿದ್ರು, ಒಬ್ಬರಿಗೊಬ್ಬರು ನೋಡ್ಬೇಕಾದ್ರೆ ಅವನ್ನ ಅರ್ಧ ಹೊಡೆದು ಹಾಗೆ ಬಿಟ್ಬಿಡ್ತಾರೆ. ಬಿಟ್ಬಿಡೆ ಮತ್ತೆ ಅದು ಬಂದು ಮತ್ತೆ ನಮ್ಗೆ ಕಚ್ಚಿ ಬಿಡುತ್ತೆ, ಅದನ್ನ ಹಾಗೆ ಬಿಡಬಾರ್ದು, ತಲೆಯನ್ನು ಚಚ್ಚಬೇಕು ಎಂಬುದಾಗಿ ಆ ರೀತಿಯಾದ ದೇವರ ಆಜ್ಞೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಯಾರೇ ಜನಗಳು ಮಾಡಿ ಯಾರೇ ಮಾಡ್ತಾ ಇರಲಿ ಅದನ್ನು ನೋಡ್ತಾ ಇದ್ದೇವೆ. ಇವತ್ತು ಯೇಸು ಸ್ವಾಮಿ ಇವತ್ತು ಆ ಒಂದು ಶಿಲುಬೆಯಲ್ಲಿ ನುಡಿದಂತ ಮಾತುಗಳು ಇವತ್ತು ನಿಜವಾಗಿ ಆಗಿದೆ ಎಂಬುದಾಗಿ, ದೇವರು ಹೇಳಿದಂತ ಮಾತುಗಳು ಇವತ್ತು ಸತ್ಯ ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಯೆಶಾಯ 48:22 ನೋಡ್ತಾ ಇದ್ದೇವೆ. 48:22 ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ನಾವು ಯೆಶಾಯ 48:20 ನೋಡ್ತಾ ಇದ್ದೇವೆ. ಮತ್ತು ಅದರಿಂದ 57:21 ನೋಡ್ತೇವೆ. ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ಯೆಹೋವನು ನುಡಿತಾ ಇದ್ದಾನೆ. ದುಷ್ಟರಿಗೆ ಎಷ್ಟು ಸಮಾಧಾನ ಹೇಳಿದ್ರು ಅದು ಸಮಾಧಾನ ಆಗಲೇಬೇಕು. ಯಾಕಂದ್ರೆ ಅವರು ದುಷ್ಟ ಕಾರ್ಯಗಳಲ್ಲಿ ಅವರು ಇರುವಂತರಾಗಿದ್ದಾರೆ. ಆದ್ರಿಂದ ಅವರಿಗೆ ಯಾವತ್ತಿಗೂ ಸಮಾಧಾನ ಆಗುವುದಿಲ್ಲ. ಆದರೆ ಸಮಾಧಾನ ಬೇಕಾದರೆ ಅದು ನಮ್ಮ ಯೆಹೋವನಾದ ದೇವರಲ್ಲಿ ಅದು ಸಿಗುವಂತದಾಗಿದೆ. ಬೇರೆ ಇಲ್ಲಿ ನಾವು ಇಸ್ರೇಲ್ ಜನಕ್ಕೆ ದೇವರು ಮೋಶೆಯ ಮೂಲಕ, ಯಾಕೋಬನ ಮೂಲಕ ಮತ್ತು ಇನ್ನು ಅನೇಕರ ಮೂಲಕ ಇವತ್ತು ಅನೇಕ ಒಳ್ಳೆ ಕಾರ್ಯಗಳನ್ನು ಇವತ್ತು ಮಾಡಿದ್ದಾರೆ. ಆದರೂ ಸಹ ಇಸ್ರೇಲ್ ಜನರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಒಂದು ಕೆಲಸಗಳನ್ನೇ ತಾವು ಮಾಡ್ತಾ ಇದ್ದಾರೆ. ತಾವು ಏನೋ ಮೂರ್ತಿ ಪೂಜೆಗಳನ್ನು ಮಾಡಿಕೊಂಡು ಮತ್ತು ದೇವರ ಮಾತನ್ನು ಕೇಳದೆ ತಮ್ಮ ಇಷ್ಟ ಪ್ರಕಾರವಾಗಿ ಅದು ನಡೆದುಕೊಳ್ಳುವುದನ್ನು ನಾವು ಆ ಒಂದು ಹಳೆಗೊಡಪಡಿಕೆಯಲ್ಲಿ ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಇಸ್ರೇಲಲ್ಲಿ ಸಹ ಒಂದು ಸಮಾಧಾನ ಇಲ್ಲ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ದೇವರು ಈ ಮಾತನ್ನು ನುಡಿಯುತ್ತಾ ಮನುಷ್ಯನು ಸಮಾಧಾನ
ಆಗಲಿಕ್ಕಾಗಿ ಆತನು ಹುಡುಕುತ್ತಾ ಇದ್ದಾನೆ. ಒಂದು ಮನುಷ್ಯನು ಸಮಾಧಾನವಿಲ್ಲ, ಆ ಒಂದು ಉದ್ದೇಶಕ್ಕಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಆತನು ಜನಿಸಿ ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಲೋಕದಲ್ಲಿ ದುಷ್ಟತನವೇ ಅದಕ್ಕೆ ಕಾರಣ ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಒಂದು ಲೋಕದಲ್ಲಿ ಅನೇಕ ದುಷ್ಟ ಕಾರ್ಯಗಳಿದೆ, ಆ ಕಾರ್ಯಗಳೆಲ್ಲವೂ ತೆಗೆದು ಹಾಕಬೇಕೆಂಬುದಾಗಿ ದೇವರು ಈ ಲೋಕದಲ್ಲಿ ಜನಿಸಿ ಬಂದನು. ರೋಮ 3:17 ನೋಡ್ತಾ ಇದ್ದೇವೆ. ರೋಮ 3:17-18 ಸಮಾಧಾನದ ಮಾರ್ಗವನ್ನೇ ಅರಿಯಲು ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುದಾಗಿ. ಇವತ್ತು ನಿಜವಾಗಲೂ ಮನುಷ್ಯನಲ್ಲಿ ಯಾವ ಸಮಾಧಾನವಿಲ್ಲ ಪ್ರಿಯರೇ. ಆತನು ತನ್ನಷ್ಟಕ್ಕೆ ತಾನು ನಡೆಯುವಂತನಾಗಿದೆ, ತನ್ನಷ್ಟಕ್ಕೆ ತಾನೇ ಹೋಗುವಂತನಾಗಿದ್ದಾನೆ. ಇವತ್ತು ಯಾರು ಹೇಳಿದ್ರು ಕೇಳೋದಿಲ್ಲ, ದೇವರ ಮಾತಿಗೂ ಆತನು ಇವತ್ತು ವಿಧೇಯನಾಗುವುದಿಲ್ಲ ಪ್ರಿಯರೇ. ಆತನಲ್ಲಿ ಯಾವ ಭಯವೂ ಇಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಆತನು ತನ್ನಷ್ಟಕ್ಕೆ ಮಾಡೋದ್ರಿಂದ ಸೈತಾನ ಆತನಲ್ಲಿ ಹೋಗು ಆ ಕೆಲಸಗಳನ್ನು ಆತನು ಮಾಡಿ ಪಾಪಕ್ಕೆ ಆತನು ಗುರಿಯಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಮನುಷ್ಯನು ದೇವರ ಭಯವಿಲ್ಲದವನಾಗಿ ಆತನ ಅನೇಕ ಸಮಾಧಾನವಿಲ್ಲದಿಂದ ಆತನ ಈ ಲೋಕದಲ್ಲಿ ಹೋಗ್ತಾರೆ. ಇವತ್ತು ನಮಗೆ ಎಷ್ಟೇ ಆಸ್ತಿ ಅಂತಸ್ತುಗಳಿದ್ರು ಸಮಾಧಾನ ಇಲ್ಲ. ಇವತ್ತು ಕಿರ್ಲಾಸ್ಕರ್ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳನ್ನು ನೋಡ್ತಾ ಇದ್ದೇವೆ, ಅವರಲ್ಲಿ ಯಾವುದೇ ಸಮಾಧಾನ ಇಲ್ಲ ಪ್ರೇರೆ. ಯಾವ ಸಮಯದಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಅವ್ರಿಗೆ ಏನೋ ಸಂಭವಿಸೋದು ಗೊತ್ತಿಲ್ಲ ಎಂಬುದಾಗಿ ಈಗಾಗಲೇ ಸುಮಾರು ನಮ್ಮ ಹಿರೇಬಾಗಲಲ್ಲಿ ಸುಮಾರು ಫ್ಯಾಕ್ಟರಿಗಳಿದ್ದಾವೆ. ಆ ಫ್ಯಾಕ್ಟರಿಗಳನ್ನು ನೋಡುವಾಗ ಈಗ ಸ್ವಲ್ಪ ದಿವಸ ಬೇರೆ ಏನಾದ್ರು ರೇಟ್ಗಳು ಕಡಿಮೆ ಆದ ಹೋದ್ರೆ ಮತ್ತೆ ಫ್ಯಾಕ್ಟರಿಗಳು ಮುಚ್ಚಿಬಿಡ್ತಾರೆ, ಎಲ್ಲ ಲೇಬರ್ಗಳು ಹೊರಟು ಹೋಗ್ತಾರೆ. ಈ ರೀತಿಯಾದ ಅನೇಕ ಸಮಸ್ಯೆಗಳಿದೆ ಮನುಷ್ಯನಿಗೆ. ಇವತ್ತು ಈ ಲೋಕದಲ್ಲಿ ಅನೇಕ ಭಯ ಇದೆ, ಸಮಸ್ಯೆ ಇದೆ. ಇವೆಲ್ಲದಕ್ಕೂ ಪರಿಹಾರ ಬೇಕಂದ್ರೆ ಇವತ್ತು ಯೇಸು ಸ್ವಾಮಿ ನಾವು ಬಂದಾಗ ಅವೆಲ್ಲಕ್ಕೂ ಪರಿಹಾರ ಸಿಗುತ್ತದೆ. ಎಲ್ಲ ಭಯವು ಹೊರಟು ಹೋಗುವಂತದ್ದಾಗಿದೆ. ಹಾಗಾದ್ರೆ ಮನುಷ್ಯರಿಗೆ ಬೇಕಾದ ಸಮಾಧಾನವು ದೇವರಿಂದಲೇ ದೊರಕುವುದು ಹೊರತು ಮನುಷ್ಯರಿಂದ ಸಿಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇವತ್ತು ಯೇಸು ಸ್ವಾಮಿ ತನ್ನ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿ ನಮ್ಮನ್ನು ದೇವರೊಂದಿಗೆ ಸಮಾಧಾನ ಮಾಡಿದಂತ ಕಾರ್ಯವನ್ನು ಶಿಲುಬೆಯಲ್ಲಿ ಆತನು ತೀರಿಸಿದನ್ನು ನಾವು ಇದನ್ನೆಲ್ಲ ನೋಡ್ತಾ ಇದ್ದೇವೆ. ನಮಗೆ ಸಂಪೂರ್ಣವಾದ ಜಯವನ್ನು ಆತನು ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಆ ಒಂದು ಕಾರ್ಯವನ್ನು ಸಹ ಯೇಸು ಸ್ವಾಮಿ ಶಿಲುಬೆಯಲ್ಲಿ ತೀರಿಸಿದ. ಯೋಹಾನ 13:30 ನೋಡ್ತಾ ಇದ್ದೇವೆ. ಯೋಹಾನ 13:30 ಈಗಾಗಲೇ ಓದಿದಂತೆ ಅಲ್ಲವೂ ಓದು. ಯೇಸು ಸ್ವಾಮಿ ಯೋಹಾನ 19:30 ಕೆಲ ತೀರಿತು ಎಂಬುದಾಗಿ ದೇವರು ಅಲ್ಲಿ ಹೇಳಿದಂತ ಮಾತನ್ನು ನೋಡಿದರು. ಈಗಾಗಲೇ ಪಾಪ ಮಾಡದೇ ಇರುವ ಮಾನವರು ಈ ಲೋಕದಲ್ಲಿ ಎಲ್ಲಿಯೂ ಇಲ್ಲ. ಹಾಗೆ ಇರುವವರು ಹಾಗೆ ಇಲ್ಲದಂತೆ ಇರುವವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬನೇ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ರೋಮ 3:23 ಓದುತ್ತೇವೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವರು ಸಹ ಪಾಪ ಮಾಡಿದವನೇ. ಪಾಪ ಮಾಡದ ಮಾನವನು ಯಾರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಇವತ್ತು ಹೊಂದಿಕೊಳ್ಳದೆ ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಯೋಹಾನ 1:8 ನೋಡ್ತಾ ಇದ್ದೇವೆ. ಆತನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದನು ಎಂಬುದಾಗಿ. ಇವತ್ತು ಯೇಸು ಸ್ವಾಮಿ ಅವನೇ ಆ ಬೆಳಕಲ್ಲ ಎಂಬುದಾಗಿ ನೋಡ್ತಾರೆ. ಆ ಬೆಳಕಿನ ವಿಷಯದಲ್ಲಿ ಇವತ್ತು ಯೇಸು ಸ್ವಾಮಿ ಆ ಬೆಳಕು ಅಂದ್ರೆ ಇವತ್ತು ಪಾಪದ ಅಂಧಕಾರ ಶಕ್ತಿಯನ್ನು ಓಡಿಸುವಂತ ಬೆಳಕು ಆ ಯೇಸು ಸ್ವಾಮಿ ಆಗಿದ್ದನು. ಆ ಬೆಳಕಿನ ವಿಷಯವಾಗಿ ಅದನ್ನು ಸಾಕ್ಷಿ ಕೊಡುವುದಕ್ಕಾಗಿ ಬಂದನು ಎಂಬುದಾಗಿ ಯೋಹಾನ ಹೇಳುವುದನ್ನು ನೋಡ್ತಾ ಇದ್ದೇವೆ. ಮತ್ತು ದಾವೀದನು ಸಹ ಮಾತನಾಡುವುದನ್ನು ನೋಡ್ತಾ ಇದ್ದೇವೆ. ಕೀರ್ತನೆ 51:5 ನೋಡ್ತಾ ಇದ್ದೇವೆ. ಹುಟ್ಟಿದ್ದರಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ನಾನು ದ್ರೋಹಿ ಎಂಬುದಾಗಿ ಅಲ್ಲಿ ಸಹ ಆ ಕೀರ್ತನೆಗಾರನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಹೌದು ಪ್ರಿಯ, ನಾವು ಹುಟ್ಟಿದಿಂದಲೇ ನಾವು ಪಾಪಿಗಳಾಗಿದ್ದೇವೆ. ಯಾಕಂದ್ರೆ ನಾವು ಪಾಪ ಮಾಡಿ ನಾವು ಈ ಲೋಕದಲ್ಲಿ ಜನಿಸಿದವರಾಗಿದ್ದೇವೆ. ಆದ್ರೆ ಯೇಸು ಸ್ವಾಮಿ ಯಾವುದೇ ಪಾಪ ಮಾಡಲಿಲ್ಲ ಪ್ರಿಯ. ಆತನು ದೇವರ ಒಂದು ಆಶೀರ್ವಾದ, ದೇವರನ್ನು ಈ ದಿನಗಳಲ್ಲಿ ಶಿಲುಬೆಯನ್ನು ಹಾಕಿ ಅವನು ಜನರು ಜಡಿದರು ಎಂಬುದಾಗಿ ಇವತ್ತು ಆ ಶಿಲುಬೆಗೆ ಹಾಕುವಾಗ ಅಲ್ಲಿ ಹೆರೋದನ ಮುಂದೆ ಅವರೆಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ ಜನರು ಅಂತ. ಇವತ್ತು ನಾನು ನನ್ನ ಮಕ್ಕಳು ಇವತ್ತು ಸಾಕ್ಷಿ ಕೊಡುತ್ತೇವೆ, ಇದನ್ನು ಶಿಲುಬೆಗೆ ಹಾಕಿದೆ, ಬರಬರನ್ನು ಬಿಟ್ಟುಕೊಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕುರಿಗಳು ಹೊಡಿಬೇಕಾದ್ರೆ ಚದುರಿ ಹೋಗ್ತಾರೆ ಎಂಬುದಾಗಿ ಆತನು ಶಿಲುಬೆಯನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದಾರೆ, ಎಲ್ಲ ಶಿಷ್ಯರೆಲ್ಲ. ಅವತ್ತು ಎಲ್ಲರಿಗೂ ಹೆದರಿಕೆ. ಇವತ್ತು ಪೇತ್ರನ ನೋಡ್ಬೇಕಾದ್ರೆ 3 ಸಾರಿ ನೀನು ಯೇಸು ಸ್ವಾಮಿ ಜೊತೆಗೆ ಇದ್ದವನಂತ ಹೇಳಿದಾಗ ಆತನು ಇಲ್ಲ ಅಂತೇಳಿ ಒಪ್ಕೊಳ್ತಾನೆ. ಯಾಕಂದ್ರೆ ಭಯ. ಇವತ್ತು ಜೀವ ಮನುಷ್ಯನಿಗೆ ಎಲ್ಲರಿಗೂ ಭಯ ಇದೆ. ನಾನು ಬದುಕಬೇಕು, ನಾನು ಇನ್ನೂ ಜೀವಂತವಾಗಿರಬೇಕು ಎಂಬುದಾಗಿ ಎಲ್ಲರಲ್ಲಿ ಭಯ ಇದೆ ಪ್ರೇರೆ. ಎಲ್ಲರೂ ಬದುಕಬೇಕು, ಎಲ್ಲರೂ ಜೀವನ ಮಾಡಬೇಕು ಎಂಬುದಾಗಿ. ಆ ಸಂದರ್ಭದಲ್ಲಿ ದೇವರಾದ ಯೇಸು ಸ್ವಾಮಿ ಅವರಿಗೆ ಬದುಕಿಸಲು ಶಕ್ತನಾಗಿದ್ದನು. ಆದರೆ ಅವರು ಅರಿಯಲಿಲ್ಲ, ಅವರು ತಿಳಿದುಕೊಳ್ಳಿಲ್ಲ. ಆದರೂ ಸಹ ಯೇಸು ಸ್ವಾಮಿ ಬಿಟ್ಟು ಅವರು ದೂರ ಹೋದರು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇಬ್ರಿಯ 9:22 ನಾವು ನೋಡುತ್ತೇವೆ. ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಇವತ್ತು ನಾವು ಅನೇಕರು ಇವತ್ತು ತಮ್ಮ ಒಂದು ಪಾಪ ಪರಿಹಾರಕ್ಕಾಗಿ ಅನೇಕ ಕುರಿಗಳನ್ನು, ಹಾಗೆ ಪಾಪ ಪರಿಹಾರವಾಗಲು ಇವತ್ತು ಮನುಷ್ಯನು ಪಾಪ ಪರಿಹಾರಕ್ಕಾಗಿ
ಮನುಷ್ಯನ ರೂಪವನ್ನು ಧರಿಸಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ಆತನು ಮನುಷ್ಯನ ದಾರಿಯೆಂದು ಮನುಷ್ಯ ರಕ್ತವು ಪಾಪ ಪರಿಹಾರವಾಗಬೇಕೆಂಬುದಾಗಿ ಆತನು ಯೇಸು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿದನು ಪ್ರಿಯರೇ. ನಾವು ಆತನ ಈ ಲೋಕದ ಮಾನವರೆಲ್ಲರ ಪಾಪವನ್ನು ಪರಿಹರಿಸಿ ಯಜ್ಞದ ಕುರಿಯಾಗಿ ಆತನು ಬಂದಾತನಾಗಿದ್ದಾನೆ ಪ್ರಿಯರೇ. ಮತ್ತು ಆಗ ಯೇಸು ಯೋಹಾನ ಎಂಬವರಿಗೆ ಆತನ ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಈ ಲೋಕದ ಪಾಪದ ನಿವಾರಣೆ ಮಾಡುವ ಕುರಿ ಎಂಬುದಾಗಿ ಅದನ್ನು ಅಲ್ಲಿ ತಿಳಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ತನ್ನ ಪ್ರಾಣವನ್ನೇ ಶಿಲುಬೆಯಲ್ಲಿ ಅರ್ಪಿಸಿ ತನ್ನ ಶರೀರದಲ್ಲಿದ್ದ ಪ್ರತಿಯೊಂದು ರಕ್ತದ ಹನಿಗಳನ್ನು ನಮಗಾಗಿ ಈ ಲೋಕದಲ್ಲಿ ಆತನು ಸುರಿಸಿದನೆಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಮತ್ತು ಆತನ ರಕ್ತದಿಂದ ಮಾನವನು ಕ್ಷಮೆಯನ್ನು ಹೊಂದಿಕೊಂಡಿದ್ದಾನೆ, ಆತನು ಶುದ್ಧೀಕರಿಸಲ್ಪಟ್ಟಿದ್ದಾನೆ. ಇನ್ನು ಮೇಲೆ ಮನುಷ್ಯನ ಪಾಪ ಪರಿಹಾರಕ್ಕಾಗಿ ಯಾವ ರಕ್ತವು ಯಾವ ಯಜ್ಞವು ಕೊಡಬೇಕಾಗಿಲ್ಲ ಪ್ರಿಯರೇ. ಯಾಕಂದ್ರೆ ಯೇಸು ಸ್ವಾಮಿ ಆ ಕಾರ್ಯವನ್ನು ಆ ಶಿಲುಬೆಯಲ್ಲಿ ಒಂದೇ ಸಾರಿ ಆತನು ಮಾಡಿ ತೀರಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನ ಆ ಒಂದು ಕೂಗು, ತೀರಿತಿ ಎಂಬಂತ ಕೂಗು, ಯೇಸು ಸ್ವಾಮಿ ಹೇಳಿದಂತ ಒಂದು ಕಾರ್ಯವನ್ನು ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ತೀರಿಸಿದ್ದಾನೆ ಪ್ರಿಯರೇ. ಆ ಕಾರ್ಯವು ಪೂರ್ತಿಯಾಗುವುದರಿಂದಲೇ ಜಯಗೀತಿಯಾಗಿ ಆ ಶಿಲುಬೆಯ ಮೇಲೆ ಆತನು ತೀರಿತಿ ಎಂದು ಕೂಗಿದನು. ಹಾಗಾದರೆ ದೇವರು ನಮ್ಮ ಮುಂದೆ ಇಟ್ಟಂತಹ ಈ ಕಾರ್ಯವನ್ನು ಸಂಪೂರ್ಣವಾಗಿ ತೀರಿಸಿದ್ದೆವೋ ಇಲ್ಲವೋ ನಮ್ಮನ್ನು ನಾವು ಇದರಲ್ಲಿ ಪರೀಕ್ಷೆ ಮಾಡಿಕೊಳ್ಳುವ ಪ್ರಿಯರೇ. ಇಲ್ಲದಿದ್ದರೆ ನಾವು ಕರ್ತನ ನಮಗೆ ಮಾದರಿಯಾಗಿದ್ದುದರಿಂದ ನಾವು ಸಹ ಆತನನ್ನು ಅನುಸರಿಸಿ ನಮಗೆ ಕೊಟ್ಟ ಕಾರ್ಯವನ್ನು ಮಾಡಿ ತೀರಿಸುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. ಆಮೇಲೆ ದೇವರಿಗೆ ಆನೆ ಮಾತನ್ನು ಆಶೀರ್ವಾದ ಮಾಡಲಿ.